तुम्ही पाहत आहे निपाणी न्यूज चौफेर घडामोडी. ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಎಲ್ಲ ರಾಜ್ಯದ ಪೇಷಂಟ್ಗಳಿಗೆ ಅತ್ಯುತ್ತಮ ಗುಣಮಟ್ಟದ ಉಪಚಾರವನ್ನು ನೀಡುತ್ತಾ ಬಂದಿದೆ. ಸುಮಾರು 17 ಎಕರೆ ಕ್ಯಾಂಪಸ್ನಲ್ಲಿರುವ ನೈಸರ್ಗಿಕ ಹಾಗೂ ಆಧ್ಯಾತ್ಮಿಕ ವಾತಾವರಣದಲ್ಲಿ 150 ಬೆಡೆಡ್ ಅಲೋಪತಿಕ್ ಹಾಸ್ಪಿಟಲ್ ಹಾಗೂ 50 ಬೆಡೆಡ್ ಆಯುರ್ವೇದಿಕ್ ಹಾಸ್ಪಿಟಲ್ ಸಕಲ ರೋಗಿಗಳಿಗೆ ನಾವು ಉಪಚಾರನ ನೀಡುತ್ತಾ ಬಂದಿದ್ದೀವಿ. ಇಂದು ಇಲ್ಲಿ ನಾವು ಕೂಡಿರೋ ಮೇನ್ ಉದ್ದೇಶ ಅಂದ್ರೆ ನಮ್ಮ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್. ಸುಮಾರು 4 ವರ್ಷಗಳಿಂದ ನಾವು ನಮ್ಮ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಆಂಜಿಯೋಗ್ರಾಫಿ, ಆಂಜಿಯೋಪ್ಲಾಸ್ಟಿ, ಬೈಪಾಸ್ ಸರ್ಜರಿ ಈ ಎಲ್ಲ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಾ ಬಂದಿದ್ದೇವೆ. ಈಗ ಮೇ ಮಂತ್ ಇಂದ ನಮ್ಮ ಜೊತೆ ಡಾಕ್ಟರ್ ಗಣೇಶ್ ಇಂಗಳೆ ಸರ್ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ಗಣೇಶ್ ಇಂಗಳೆ ಸರ್ ಉಸ್ಮಾನಾಬಾದ್ ಅವರಿಂದಿದ್ದು ಅವರು ಬೆಂಗಳೂರಿನ ಪ್ರತಿಷ್ಠಿತ ನಾರಾಯಣ ಹೃದಯಾಲಯದಲ್ಲಿ ತಮ್ಮ ವಿದ್ಯಾಭ್ಯಾಸನ ಕಂಪ್ಲೀಟ್ ಮಾಡಿದ್ದಾರೆ. ಸುಮಾರು ಆಲ್ಮೋಸ್ಟ್ 7 ರಿಂದ 8 ವರ್ಷ ಅವರು ನಾರಾಯಣ ಹೃದಯಾಲಯದಲ್ಲಿ ಕೆಲಸ ಮಾಡಿ ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಫೆಲೋಶಿಪ್, ಅಡಲ್ಟ್ ಕಾರ್ಡಿಯಾಕ್ ಫೆಲೋಶಿಪ್ ಈ ಎಲ್ಲ ಫೆಲೋಶಿಪ್ ಮಾಡಿದ್ದಾರೆ. ಬಹುತೇಕ ಕಾರ್ಡಿಯಾಕ್ ಸೆಂಟರ್ ದಲ್ಲಿ ನಿಮಗೆ ಗೊತ್ತು ಆಂಜಿಯೋಗ್ರಾಫಿ, ಆಂಜಿಯೋಪ್ಲಾಸ್ಟಿ ಆಗುತ್ತೆ. ಅದೇ ರೀತಿ ಸಣ್ಣ ಹುಡುಗರಿಗೆ ಹಾರ್ಟ್ ದಲ್ಲಿ ಹೋಲ್ ಇರುತ್ತೆ. ಬಹಳಷ್ಟು ಜನ ಜನ್ಮಜಾತು ನಾವು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತೀವಿ, ಇಲ್ಲ ಕಂಜನೈಟಲ್ ಅನಾಮಲೀಸ್ ಅಂತೀವಿ. ಅವಕ್ಕೆ ಮೊದಲ ಎದೆಯನ್ನ ಸೀಳಿ ಆಪರೇಷನ್ ಮಾಡಬೇಕಾಗಿತ್ತು. ಉರ್ದಿ ಬೂಲ್ ಕೊಟ್ಟು, ಅನಸ್ತೇಷಿಯಾ ಕೊಟ್ಟು, ಸ್ಟೆರ್ನೋಟೊಮಿ ಮಾಡಿ, ಆಪರೇಷನ್ ಮಾಡಿ, ಹೋಲ್ ಬಂದ್ ಮಾಡಿ ಪೇಷಂಟ್ 1 ವಾರ ವೆಂಟಿಲೇಟರ್ ಮೇಲೆ ಇರ್ತಿತ್ತು. ಐಸಿಯುದಲ್ಲಿ ಒಂದು 15 ದಿವಸ ಅಡ್ಮಿಟ್ ಇರ್ತಿತ್ತು. ಬಹಳ ಖರ್ಚು ಆಗ್ತಿತ್ತು. ಬಟ್ ಈಗ ಏನಾಗಿದೆ, ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಕಾಲಿನ ರಕ್ತನಾಳದಿಂದ ಒಂದು ಶೀತನ್ನೇ ಹಾಕಿ ಆಂಜಿಯೋಗ್ರಫಿ ಟೈಪ್ ಅನ್ನೇ ಒಂದು ಶೀತ್ ಮೇಲೆ ಹೋಗಿ ಹಾರ್ಟ್ ದಾಗ ಎಲ್ಲಿ ಹೋಲ್ ಅದ ಅಲ್ಲಿ ಡಿವೈಸ್ ಕ್ಲೋಸರ್ ಅಂತ ಮಾಡ್ತಾರೆ. ಸೊ ಅದಕ್ಕೆ ಕಾಲಿನ ರಕ್ತನಾಳದಿಂದ ಶೀತ ಹೋಗಿ ಎಲ್ಲಿ ಅದು ಹಾರ್ಟ್ ಹೋಲ್ ಇರುತ್ತೆ ಅಲ್ಲಿ ಡಿವೈಸ್ ಓಪನ್ ಹಾಕಿ ಅದಕ್ಕೆ ಕ್ಲೋಸ್ ಆಗಿಬಿಡುತ್ತೆ. ಇದಕ್ಕೆ ಬೂಲ್ ಕೊಡೋ ಅವಶ್ಯಕತೆನೂ ಇಲ್ಲ, ಅನಸ್ತೇಷಿಯಾ ಕೊಡೋ ಅವಶ್ಯಕತೆ ಇಲ್ಲ, ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಪೇಷಂಟ್ ಐಸಿಯುದಾಗ ಜಾಸ್ತಿ ದಿವಸ ಇರಂಗೂ ಇಲ್ಲ. ಪೇಷಂಟ್ ಅಡ್ಮಿಟ್ ಆದ 4-5 ದಿವಸಕ್ಕೆ ಪೇಷಂಟ್ ಡಿಸ್ಚಾರ್ಜ್ ಆಗಿ ಮನೆಗೂ ಹೋಗಿರ್ತಾರೆ. ಈ ರೀತಿ ಟ್ರೀಟ್ಮೆಂಟ್ ಅನ್ನ ನಾವು ಸಿದ್ಧಗಿರಿ ಹಾಸ್ಪಿಟಲ್ ಕನೇರಿ ಮಠದಲ್ಲಿ ಸ್ಟಾರ್ಟ್ ಮಾಡಿದೀವಿ. ಡಾಕ್ಟರ್ ಗಣೇಶ್ ಇಂಗಳೆ ಸರ್ ಇದೇ ಫೀಲ್ಡ್ ದಲ್ಲಿ ಫೆಲೋಶಿಪ್ ತಗೊಂಡು ನಾರಾಯಣ ಹೃದಯಾಲಯದಲ್ಲಿ 7 ವರ್ಷ ಇದೇ ಫೀಲ್ಡ್ ದಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಬಹಳಷ್ಟು ಜನರಿಗೆ ಹಾರ್ಟ್ ರೇಟ್ ಇರೆಗ್ಯುಲಾರಿಟಿ ಇರುತ್ತೆ. ಅಂದ್ರೆ ನಮ್ಮ ಹಾರ್ಟ್ ಬೀಟ್, ಹೃದಯ ಬಡಿತ 70 ರಿಂದ 80 ಬೀಟ್ಸ್ ಪರ್ ಮಿನಿಟ್ ಇರಬೇಕು. ಒಬ್ಬೊಬ್ಬರಿಗೆ 100, 120, 150, ಒಬ್ಬೊಬ್ಬರಿಗೆ 30 ಇರೆಗ್ಯುಲರ್ ಇರುತ್ತೆ. 2 ಬೀಟ್ ಆದ್ಮೇಲೆ ಒಂದು ಪಾಸ್, 4 ಬೀಟ್ ಆದ್ಮೇಲೆ ಒಂದು ಪಾಸ್, ಅದರಿಂದ ಬೆಳ ಚಕ್ಕರ ಬರೋದು, ಬಿಡೋದು ಇವೆಲ್ಲ ಆಗ್ತಾವ. ಅದನ್ನ ನಾವು EP ಸ್ಟಡಿ ಅನ್ನೋ ಮಷೀನ್ ಇರುತ್ತೆ, ಎಲೆಕ್ಟ್ರೋಫಿಸಿಯಾಲಜಿಕಲ್ ಸ್ಟಡಿ. ಈ ಮಷೀನ್ ಆಲ್ಮೋಸ್ಟ್ 60 lakh rupees ಮಷೀನ್, ಅದು ನಮ್ಮ ಹತ್ರ ಇದೆ. ಆಂಜಿಯೋಗ್ರಫಿ ಮೂಲಕ ಅದು ಎಲ್ಲಿ ಅಬರೆಂಟ್ ಪಾತ್ವೆ ಇದೆ, ಯಾವ ಮಸಲ್ ನಿಂದ ಈ ಕಾಸ್ ಆಗುತ್ತೆ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂದ್ರೆ ಕನ್ನಡದಾಗ ಹೇಳ್ಬೇಕಂದ್ರೆ ಸುಟ್ಟು ಬಿಡ್ತಾರೆ. ಸೆಲೆಕ್ಟೆಡ್ ಅದೇ ಪಾತ್ವೆ ಡಿಟೆಕ್ಟ್ ಮಾಡಿ. ಇದು ಬಹಳ ಕ್ಲಿಷ್ಟಕರವಾದ ಪ್ರೊಸೀಜರ್. ಯಾಕಂದ್ರೆ ನಾರ್ಮಲ್ ಪಾತ್ವೆ ನಾವು ಡ್ಯಾಮೇಜ್ ಮಾಡಿದ್ವು ಅಂದ್ರೆ ಇಂದ ಹಾರ್ಟ್ ರೇಟು ಸ್ಟಾಪ್ ಆಗಿಬಿಡುತ್ತೆ. ಸೊ ಅಬರೆಂಟ್ ಪಾತ್ವೆ ಐಡೆಂಟಿಫೈ ಮಾಡಿ ಅದನ್ನ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮಾಡಿದ್ರೆ ಪೇಷಂಟ್ ಹಾರ್ಟ್ ರೇಟ್ ನಾರ್ಮಲ್ ಆಗುತ್ತೆ. ಈ ರೀತಿ ಟ್ರೀಟ್ಮೆಂಟ್ ಕೂಡ ಬಹುತೇಕ ಸೆಂಟರ್ದಲ್ಲಿ ಇಲ್ಲ. ಪುಣೆದಿಂದ ಬೆಂಗಳೂರುವರೆಗೆ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡೋದು ಸಿದ್ಧಗಿರಿ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್, ಏಕಮಾವ ಹಾಸ್ಪಿಟಲ್. ಬಹಳಷ್ಟು ಪ್ರೈವೇಟ್ ಹಾಸ್ಪಿಟಲ್ ಮತ್ತೆ ಈ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಅವ್ರ ಕಡೆ ಈ ಟ್ರೀಟ್ಮೆಂಟ್ ಕೊಡೋ ಕಾರ್ಡಿಯಾಲಜಿಸ್ಟ್ ಇರಲ್ಲ. ಅವರು ಪುಣೆ ಅಥವಾ ಬೆಂಗಳೂರಿಂದ ಯಾರನ್ನಾದ್ರೂ ಕರೆಸಿ ಮಾಡಿಸ್ತಾರೆ. ನಮ್ ಗಣೇಶ್ ಇಂಗಳೆ ಸರ್ 6-7 ವರ್ಷದಿಂದ ನಾರಾಯಣ ಹೃದಯದಾಗ ಇದೇ ಕೆಲಸ ಮಾಡಿ ಸೊ ನಾರ್ಮಲ್ ಆಂಜಿಯೋಗ್ರಫಿ, ಆಂಜಿಯೋಪ್ಲಾಸ್ಟಿ ನಮ್ಮಲ್ಲಿ ಆಗೇ ಆಗ್ತವೆ. ಅದರ ಜೊತೆ ಮಾಡ್ತಾರೆ. ಈವನ್ ಮಹಾರಾಷ್ಟ್ರದಲ್ಲಿ ಎಲ್ಲಾ ಕಡೆ ಮಿನಿಮಮ್ 8,000 ರಿಂದ 15,000 ರೂಪಾಯಿ ಆಂಜಿಯೋಗ್ರಫಿ ಚಾರ್ಜ್ ಮಾಡ್ತಾರೆ. ಬಹಳಷ್ಟು ಹಾಸ್ಪಿಟಲ್ ಸ್ಕೀಮ್ ದಾಗ ಆಂಜಿಯೋಪ್ಲಾಸ್ಟಿ ಫ್ರೀ ಮಾಡಿದ್ರು. ಯಾಕಂದ್ರೆ ಆಂಜಿಯೋಪ್ಲಾಸ್ಟಿಕ್ ಇಂದ ಮೊದಲು ಆಂಜಿಯೋಗ್ರಫಿ ಮಾಡ್ಬೇಕಾಗುತ್ತೆ, ಅದಕ್ಕೆ ಚಾರ್ಜಸ್ ತಗೊಳ್ತಾರೆ. ನಮ್ಮ ಹಾಸ್ಪಿಟಲ್ ಜೂನ್ 30ರವರೆಗೆ ಈ ಎಲ್ಲ ಸುವಿಧಾಗಳನ್ನ ಉಚಿತವಾಗಿ ಕೊಡ್ತಾ ಇದ್ದೇವೆ. ಅದನ್ನ ಜನರಿಗೆ ತಲುಪಿಸಿ ಜನರ ಹತ್ರ ಉಪಯೋಗ ತಗೋಬೇಕಂತ ನನ್ನ ವಿನಂತಿ. ಹೊಸದಾಗಿ ಬಂದಿದ್ದಾರೆ. ಅವರು 7-8 ವರ್ಷಗಳಿಂದ ನಾರಾಯಣ ಹೃದಯಾಲಯದಲ್ಲಿ ಸರ್ವಿಸ್ ಮಾಡ್ತಾ ಇದ್ರು. ಅವರು ಪೂರ್ಣಕಾಲಿಕ ಹೃದಯ ವಿಭಾಗದ ನೇತೃತ್ವ ವಹಿಸ್ತಾ ಇದ್ದಾರೆ. ಅವರು ವಿಶೇಷವಾಗಿ ತಮಗೆ ಹೇಳಿದ್ರಲ್ಲ, ಈಗ ನಮ್ಮ ಡಾಕ್ಟ್ರು ಸಣ್ಣ ಮಕ್ಕಳಿಗೆ ಹೃದಯಕ್ಕೆ ಹೋಲ್ಗಳಿರ್ತಾವೆ, ತೂತುಗಳಿರ್ತಾವೆ. ಆ ತೂತುಗಳನ್ನು ಬಂದ್ ಮಾಡಲಿಕ್ಕೆ ಓಪನ್ ಸರ್ಜರಿ ಮಾಡ್ತಿದ್ರು, ಕತ್ತರಿಸಿ. ಅದರಿಂದ ಹಾಸ್ಪಿಟ್ಲ್ನೊಳಗೆ ಇರೋ ಟೈಮ್ನು ಹೆಚ್ಚಾಗ್ತಿತ್ತು, ಔಷಧನೂ ಹೆಚ್ಚಬೇಕಾಗ್ತಿತ್ತು, ಆಮೇಲೆ ಡಿಸ್ಚಾರ್ಜ್ ಮಾಡೋಕ್ಕೆ ಹೆಚ್ಚು ದಿವಸ ಹಿಡಿತಿತ್ತು, ಹೀಗಾಗಿ ಖರ್ಚು ಹೆಚ್ಚಾಗ್ತಿತ್ತು. ಈಗ ನಮ್ಮ ಡಾಕ್ಟರ್ ಗಣೇಶ್ ಅವ್ರು ಬಂದ ನಂತರ
ಈಗ ಎಂಜಿಯೋಪ್ಲಾಸ್ಟಿ ಮಾಡೋ ಸಲುವಾಗಿ ಒಂದು ಇದನ್ನು ಒಳಗೆ ಒಯ್ತಾರಲ್ಲ ಸ್ಟೆಂಟು, ಅದೇ ರೀತಿನ ಒಂದು ಡಿವೈಸ್ ಒಳಗೆ ತೊಗೊಂಡು ಹೋಗ್ತಾರೆ, ಹೋಗಿ ಒಳಗಿನ ಬಂದ್ ಮಾಡಿಬಿಡ್ತಾರೆ. ಅಂದ್ರೆ ಹಣ ಸಿಕ್ಕಾಪಟ್ಟೆ ಉಳಿತೈತೆ ಅದ್ರೊಳಗೆ. ಒಂದು ಎರಡನೇದ್ದು, ಹಿಂಗೆ ರಕ್ತ ಸೋರ್ತಿತ್ತು ಅಂತಂದ್ರೆ ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಎರಡೂ ಕೂಡಿ ನಿಮ್ಮ ಹಾರ್ಟ್ ಬೀಟ್ ಹೆಚ್ಚು ಕಡಿಮೆ ಆಗ್ತಿತ್ತು. ಆಮ್ಯಾಗ ಲಿವರ್ ಮ್ಯಾಗ, ಲಂಗ್ಗಳ ಮೇಲೆ ಪ್ರೆಷರ್ ಬಂದು ಬೇರೆ ಬೇರೆ ಹೊಸ ರೋಗಗಳು, ಕಾಮಣಿ ಇಂಥ ಹೊಸ ರೋಗಗಳು ಹುಟ್ಕೊಳ್ತಿದ್ವು. ಹೀಗಾಗಿ ಪೇಷಂಟಿಗೆ ಗೊತ್ತಾಗ್ತಿರ್ಲಿಲ್ಲ ಇದು ಯಾಕೆ ಆಗ್ತೈತಿ ಅಂತ. ಮತ್ತು ಅದನ್ನು ಮಾಡೋ ಖರ್ಚು ಭಾಳ ಬರ್ತಿತ್ತು. ಈಗ ಅವರು ಈ ಒಂದು ಡಿವೈಸ್ ಒಳಗೆ ತೊಗೊಂಡೋಗಿ ಹಾಕಿಬಿಟ್ರು ಅಂತಂದ್ರೆ ಒಂದು 2-3 ತಾಸಿನ ಕೆಲಸ, ತಾಸು 1 ತಾಸು 1 ರಿಂದ 1.5 ತಾಸಿನ ಕೆಲಸ, 1 ರಿಂದ 1.5 ತಾಸಿನ ಕೆಲಸ 1 ತಾಸಿನಾಗ ಮಾಡಿಬಿಡ್ತಾರೆ. ಆಮ್ಯಾಗ ಬೇಕಂದ್ರೆ ಅವತ್ತ ಅಥವಾ ತ್ಯಾದ ದಿವ್ಸಿಗೆ ದೂಸರ ದಿವ್ಸ ಡಿಸ್ಚಾರ್ಜ್, ಮರುದಿವ್ಸ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ. ಅವ್ರನ್ನ ಇಟ್ಕೊಳಂಗೆ ಇಲ್ಲ. ನಮ್ಮಲ್ಲಿ ಹತ್ರ ನಾವು ಇಟ್ಕೊಳಂಗೆ ಇಲ್ಲ, ಯಾಕಂತಂದ್ರೆ ಮತ್ತೊಬ್ರು ಬರೋರು ಇರ್ತಾರೆ. ಹೀಗಾಗಿ ಇದೊಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಬಡವರಿಗೆ ವಿಶೇಷವಾಗಿ ಇದು ಉಚಿತವಾಗಿ ನಡೀತದೆ. BPL ಬಡತನ ರೇಖೆ ಕೆಳಗಿದ್ದಂಥವ್ರು ಏನದಾರ ಅವ್ರಿಗೆ ಇದು ಟೋಟಲಿ ಫ್ರೀ. ಆಮ್ಯಾಗ BPL ಮ್ಯಾಗಿದ್ರು ಅಂತಂದ್ರೆ ಅವ್ರಿಗೊಂದು 30% ಕರ್ನಾಟಕ ಸರ್ಕಾರ ಕೊಡುತ್ತಾರೆ. ಉಳಿದ ಹಣದೊಳಗೆ ಕಡಿಮೆ ರೊಕ್ಕದೊಳಗೆ ಅವ್ರದ್ದು ಕೆಲಸ ಆಗಿ ಹೋಗ್ತದೆ. ಅತಿ ಕಡಿಮೆ ರೊಕ್ಕದೊಳಗೆ ನಮ್ಮ ಪ್ಯಾಕೇಜ್ನ ಭಾಳ ಸಣ್ಣ ಇರ್ತಾವೆ. ಮೊದಲು ಕಡಿಮೆ ರೊಕ್ಕದೊಳಗೆ ಮುಗಿದು ಹೋಗ್ತೈತಿ. ಇನ್ನು ಮೂರನೇದು ಇನ್ನೊಂದು ನಮ್ಮ ಡಾಕ್ಟ್ರುಗಳು ನಾನು ಚರ್ಚೆ ಮಾಡಿದೆ ಮೊನ್ನೆ. ಈಗ ಬಡವರು ಅದಾರ, ಅವರು ಒಂದು ಎಂಜಿಯೋಪ್ಲಾಸ್ಟಿ ಮಾಡ್ಕೊಂಡು ಹೋಗಿಬಿಡ್ತಾರೆ, ಫ್ರೀ ಆಗ್ತದೆ. ಅದೇ ಎಂಜಿಯೋಪ್ಲಾಸ್ಟಿ ನೀವು ಹಣ ಕೊಟ್ಟು ಮಾಡಿಸ್ಕೊಳ್ಳೋದಾಗಿತ್ತು ಅಂತಂದ್ರೆ ಹೊರಗಡೆ 1.5 ಲಕ್ಷ ರೂಪಾಯಿ ತಗೋತಾರೆ ಎಂಜಿಯೋಪ್ಲಾಸ್ಟಿ ಮಾಡಕ್ಕೆ. ಆದ್ರೆ ನಾನು ನಮ್ಮ ಡಾಕ್ಟರ್ ಜೊತೆ ಮಾತಾಡಿದೆ, ಇದು ಎಷ್ಟು ಹಣದೊಳಗೆ ನಾವು ಮಾಡ್ಬೋದು ಇದನ್ನ. ಅವ್ರಂದ್ರು 4 ರಿಂದ 50 ಸಾವಿರ ರೂಪಾಯಿದೊಳಗೆ ಮಾಡ್ಬೋದು. ನಮಗೇನು ಹಾಸ್ಪಿಟ್ಲ್ನು ಎಲ್ಲ ದೇಣಿಗೆ ಕೊಟ್ಟವ್ರಾಗ ಕಟ್ಟಿವೆ, ಮತ್ತು ಉಳಿದದ್ದೆಲ್ಲ ದೇಣಿಗೆ ಒಳಗೆ ಮಾಡಿವಿ ಅಂದಾಗ ನಮ್ದೇನು ಬಡ್ಡಿನೂ ಇಲ್ಲ, ಆಮೇಕಂತೂ ಇಲ್ಲ. ಅದಕ್ಕೆ ನಾವು ಮಾಡೋಕ್ಕೆ ಸಾಧ್ಯ ಆಕೈತೇನು ಅಂತ ಒಂದು ಪ್ರಯತ್ನ ಮಾಡಿ ಒಂದು 50 ಸಾವಿರದ ಒಳಗೆ ಯಾರು ರೊಕ್ಕಿದ್ದವ್ರಿಗೆ ಸಹಿತ 50 ಸಾವಿರದೊಳಗೆ ಎಂಜಿಯೋಪ್ಲಾಸ್ಟಿ ಮಾಡಿಕೊಡ್ತೀವಿ. 1 ಪ್ಲಾಸ್ಟಿಗೆ 2 ಇದ್ದು ಅಂತಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿತ್ತು ಇಷ್ಟೇ. ಹಿಂಗೆ ಇದು ನನಗನ್ಸಿದ ಮಟ್ಟಿಗೆ ದೇಶದೊಳಗೆ ಮೊಟ್ಟ ಮೊದಲನೇ ಹೆಜ್ಜೆ. ರೊಕ್ಕಿದ್ದವ್ರಿಗೆ ಸಹಿತ ಎಂಜಿಯೋಪ್ಲಾಸ್ಟಿ ಬರೀ 40 ರಿಂದ 50 ಸಾವಿರದೊಳಗೆ ಮಾಡಿಕೊಟ್ಟು ಬಿಡ್ತೀವಿ. ಅವ್ರು ಅವತ್ತು ಅಥವಾ ಮರುದಿವ್ಸ ಡಿಸ್ಚಾರ್ಜ್ ಆಗಿ ಹೋಗ್ಬಿಡ್ತಾರೆ. ಇಲ್ದವ್ರಿಗೆ ಆಯಿತು, ಇದ್ದವ್ರಿಗೆ ಆಯಿತು. ಇದ್ದವ್ರಿಗೂ ಸಹಿತ ಒಂದೊಂದು ಸಾರಿ BPLದಾಗ ಕೂಡುವುದಿಲ್ಲ, ಆದರೆ ಹಣ ಇರೋದಿಲ್ಲ ಅವ್ರ ಹತ್ರ. ಅಂಥವ್ರ ಸಲುವಾಗಿ ಏನು ಶ್ರೀಮಂತರಿದ್ದವ್ರು ಎಲ್ಲಿ ಬೇಕಾದ್ರಲ್ಲಿ ಮಾಡ್ಕೊತಾರೆ, ಆ ಮಾತು ಬೇರೆ. ಅದನ್ನು ಸಹಿತ ನಮ್ಮ ಡಾಕ್ಟ್ರು, ಯಾಕಂದ್ರೆ ಅವ್ರು ಇಲ್ಲೇ ಇರೋದ್ರಿಂದ ಅವ್ರು ಅಂತಾರೆ ಎಷ್ಟು ನಾ ಬೇಸರ ಮಾಡ್ಕೊಳಂಗಿಲ್ಲ, ಎಷ್ಟು ಮಂದಿ ಬರ್ತಾರೆ ಬರಲಿ ಮಾಡೋಣ. ಅವರು ಹಳ್ಳಿಯೊಳಗೆ ಬೆಳೆದು ದೊಡ್ಡವರಾಗ್ಯಾರ ಈ ಕಡೆ ಧಾರಾಶಿವ ಡಿಸ್ಟಿಕ್ನೊಳಗೆ. ಮತ್ತು ಕೃಷಿ ಕುಟುಂಬದಿಂದನ ಬಂದಾರ. ಹಳ್ಳಿಯ ವೇದನೆಗಳು ಏನು ಅನ್ನೋದು ಈ ನಮ್ಮ ಮಂದಿಗೆಲ್ಲ ಪಕ್ಕ ಗೊತ್ತಿರೋದ್ರಿಂದ ನಮಗೂ ಇಂಥವ್ರು ಬೇಕಾಗಿತ್ತು, ಅಂಥವ್ರು ಶಿಕಾರ. ಆದ್ದರಿಂದ ಇದ್ರ ಅನುಕೂಲ ಆಗತ್ತೆ. ಇದನ್ನು ತಾವು ಇದ್ರವರೆಗೆ ಮುಟ್ಸಿದ್ರಿ ಅಂತಂದ್ರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.